ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮೇಘನಾ ಗೌಡ ಮಾತಾಡ್ತಾ ಇರೋದು. ಹಬ್ಬ, ಯಾಕೆ ಫ್ಯಾನ್ ತೋರಿಸ್ತಿದೆ ಅಂತ ಅನ್ಕೊಂಡಿದ್ದೀರಾ? ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಅನ್ಸುತ್ತೆ. ಸೊ ಸಮ್ಮರ್ ಸ್ಟಾರ್ಟ್ ಆಗಿ 1 ಮಂತ್ 1.5 ಮಂತ್ ಆಗಿದೆ. ಜಸ್ಟ್ ಫಸ್ಟ್ ಆಗಿ ಫ್ಯಾನ್ ಓಡ್ತಿದೆ ಅಂದ್ರೆ ಆ ಫ್ಯಾನ್ ಓಡ್ತಿದ್ರು ನೋಡಿ ನಾನು ಎಷ್ಟು ಸ್ವೆಟ್ ಆಗಿದ್ದೀನಿ ಅಂದ್ರೆ ಈ ಸಮ್ಮರ್ ತುಂಬಾ ಎಕ್ಸ್ಪೀರಿಯನ್ಸ್ ಕೊಡ್ತಿದ್ದೆ. ಜೊತೆಗೆ ನೈಟ್ ಟೈಮ್ ಅಂತೂ ಮಲ್ಗಕ್ಕೆ ಆಗ್ತಲ್ಲ, ಆ ತರ ಎಕ್ಸ್ಪೀರಿಯನ್ಸ್ ಕೊಡ್ತಿದ್ದೆ. ಸೊ ಇರಿ, ಸ್ವಲ್ಪ ನೀರ್ನ ಕೋಲ್ಗಿಟ್ಟಿದ್ದೆ, ಸ್ವಲ್ಪ ಕುಡಿದು ಬಿಡ್ತೀನಿ. ಈ ಮಕ್ಕಳನ್ನ ಇಟ್ಕೊಂಡು ಡೋರ್ ಓಪನ್ ಮಾಡೋಗು, ಯಾಕಾದ್ರೂ ರಜಾ ಬರ್ತಾವ, ಯಾಕಾದ್ರೂ ಈ ರಜಾ ಕೊಡ್ತಾರೋ ಅನ್ಸ್ಬಿಟ್ಟಿದೆ. ಫ್ಯಾನ್ ಆನ್ ಮಾಡಿದ್ರು ಬಿಸಿ ಗಾಳಿ ಬರ್ತಿದೆ. ಸೊ ಈ ಬಿಸಿ ಗಾಳಿನ ಎಸಿ ತರ ಕೂಲ್ ಆಗಿ ಮಾಡ್ಬೇಕು. ಹೇಗೆ? ಅದಕ್ಕೊಂದು ನನ್ನ ಹತ್ರ ಉಪಾಯ ಇದೆ. ಅದೇನು ಉಪಾಯ ಅಂದ್ರೆ, ಆಕ್ಚುಲಿ ನಾನು ಇದನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ, ಸೊ ಇದು ವರ್ಕ್ ಆಗುತ್ತಾ ಅಂತ ಟ್ರೈ ಮಾಡೋಣ ಅಂತ ಹೋದೆ. ಗುಡ್ ಫೀಲ್ ಕೊಟ್ಟಿದೆ. ಸೊ ಈಗ ನಿಮ್ಗೆ ಅದನ್ನ ತೋರ್ಸೋಣ ಅಂತ ರೆಡಿ ಮಾಡ್ಕೊಂಡಿದೀನಿ. ಬನ್ನಿ ತೋರಿಸ್ತೀನಿ. ಫಸ್ಟ್ಗೆ ಕೊಟ್ರೆ ಹೆಂಗ್ ಕೊಡ್ತೀವಿ ಗೊತ್ತಾ? ಒಳಗಡೆ ಈ ತರ ಫ್ಯಾನ್ ಗಾಳಿಗೆ ಫ್ಯಾನ್ ಎಷ್ಟು ಫಾಸ್ಟ್ ಆಗಿ ಇಟ್ಟಿದೀನಿ ಅಂತ ನೀವೇ ನೋಡಿ. ಈ ತರ ಫ್ಯಾನ್ ಕೆಳಗಡೆ ಬಕೆಟ್ ಇಡಿ, ಅರ್ಧ ಭಾಗದಷ್ಟು ನೀರು ತುಂಬಿಕೊಂಡು ಹೀಗೆ ಫ್ಯಾನ್ ಕೆಳಗಡೆ ಇದನ್ನ ಹಿಡಿ. ಸೊ ಈ ನೀರನ್ನ ಈ ಬಾಟಲ್ಗೆ ನೀರು ತುಂಬಿ ಆಲ್ರೆಡಿ ಸೊ ಫ್ರೀಸರ್ ಇಟ್ಟಿದ್ದೆ, ಐಸ್ ಆಗಿದೆ. ಸೊ ಈ ಬಾಟಲ್ನ ಈ ನೀರೊಳಗಡೆ ಹಾಕ್ಬಿಟ್ಟು ಬಿಡಿ. 2 ಅವರ್ ನಿಮಗೆ ಎಸಿ ತರ, ನಿಮಗೀಗ ಫ್ಯಾನ್ ಅಲ್ಲಿ ಬಿಸಿ ಗಾಳಿ ಬರ್ತಿದೆ. ಸೊ ನೀವು ಈ ತರ ಮಾಡಿದಾಗ ನಿಮ್ಗೆ ಎಸಿಯಾಗಿ ಕೂಲ್ ಆಗಿರೋ ಗಾಳಿ ಬರುತ್ತೆ. ಒಂದ್ ಟಿಪ್ ಇದು. ಆದ್ರೆ ನೀವು ಈ ರೀತಿ ಮಾಡ್ಬೇಕು ಅಂತಂದ್ರೆ ಅದಕ್ಕೂ ಮುಂಚೆ ನಿಮ್ಮ ಮನೆ ಡೋರ್ ಆಗಿರ್ಬೋದು, ಸೊ ವಿಂಡೋ ಆಗಿರ್ಬೋದು, ಸೊ ಕ್ಲೋಸ್ ಇರ್ಬೇಕು, ಓಪನ್ ಇರಬಾರ್ದು. ಸೊ ಕ್ಲೋಸ್ ಇದ್ರೆ ಆಲ್ಮೋಸ್ಟ್ ನಿಮ್ಗೆ ಎಸಿ ತರ ಕೂಲ್ ಆಗಿರೋ ಗಾಳಿ ಸಿಗುತ್ತೆ. ಸೊ ಇದನ್ನ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಇದ್ರ ಜೊತೆಗೆ ಇನ್ನೂ ಒಂದಿದೆ, ತೋರಿಸ್ತೀನಿ. ಏನಂದ್ರೆ ಟವಲ್. ಸೊ ನಾನ್ ಸ್ವಲ್ಪ ತೆಳು ಟವಲ್ ತಗೊಂಡಿದ್ದೀನಿ. ಸೊ ನೀವು ಸ್ವಲ್ಪ ಮಂದ ಇರೋ ಟವಲ್ ತಗೊಳ್ಳಿ, ಸರಿನಾ? ಈ ಟವಲ್ನ ಎಲ್ಲರ ಮನೆಯಲ್ಲೂ ಫ್ರಿಡ್ಜ್ ಇದ್ದೇ ಇರುತ್ತೆ. ಸೊ ಆ ಫ್ರಿಡ್ಜ್ ಅಲ್ಲಿ ಈ ತರ ನೋಡಿ, ಈ ತರ ಐಸ್ ಇದ್ದೇ ಇರುತ್ತೆ. ಈ ಐಸನ್ನ ಈ ಐಸನ್ನ ಹೀಗಾಕಿ ಹಾಕಾದ್ಮೇಲೆ ಈ ಟವಲ್ನ ಆಲ್ಮೋಸ್ಟ್ ಈ ಐಸು ಇದಕ್ಕೆ ಕರಗ್ಬೇಕು, ಈ ನೀರಿಗೆ. ಸೊ ಐಸ್ ವಾಟರ್ ಆದ್ರೂ ಓಕೆ, ಬಟ್ ಅದಿಲ್ಲ ಅಂದ್ರೆ ಈ ತರ ಐಸ್ನ ಹಾಕಿದ್ರೆ, ಐಸನ್ನ ಹಾಕ್ಬಿಟ್ಟು ಈ ನೀರನ್ನ ಇದಕ್ಕೆ ಹದ್ಬೇಕು. ಹಜ್ಜಿ ಆದ್ಮೇಲೆ ನೋಡಿ, ಹೀಗೆ ಹಜ್ಜಿ ಆದ್ಮೇಲೆ ಹೀಗೆ ಹೀಗೆ ಮಾಡಿ ಈ ಬಟ್ಟೆನ ಹೀಗೆ ವಿಂಡೋಗೆ ಹಾಕ್ಬೇಕು. ಸೊ ನೀವೀಗ ವಿಂಡೋಗೆ ಹಾಕಿದಾಗ ಈ ಟವಲ್ನ ಹೀಗೆ ವಿಂಡೋಗೆ ಹಾಕ್ಬೇಕು. ಹಾಕ್ಬೇಕಾದ್ರೆ ಡೋರ್ ಆಗ್ಲಿ ವಿಂಡೋ ಆಗ್ಲಿ ಕ್ಲೋಸ್ ಇರ್ಬೇಕು. ಸೊ ಫ್ಯಾನ್ ರನ್ನಿಂಗ್ ಅಲ್ಲಿ ಇರ್ಬೇಕು. ಹೀಗೆ ಹಾಕಿದಾಗ ನಿಮ್ಗೆ ಏನಾಗುತ್ತೆ, ಎಸಿ ತರ ಕೂಲ್ ಆಗಿರುತ್ತೆ ಮನೆ. ಸೊ ಇದನ್ನ ಟ್ರೈ ಮಾಡಿ. ಜೊತೆಗೆ ಈ ಟವಲ್ನ ಹೀಗೆ ಹಾಕ್ಬೇಕು ಅಂತ ಏನಿಲ್ಲ. ಸಪೋಸ್ ಈ ತರ ಆಗಲ್ಲ ಅಂತ ಹೇಳಿದ್ರು ಚೇರ್ಗೆ, ಈ ತರ ಚೇರ್ಗೆ ಹಾಕೊಳ್ಳಿ. ಸೊ ಆಕ್ಚುಲಿ ಈ ತರ ಹಾರಾಡ್ಬೇಕಿದ್ದು. ಸೊ ನಮ್ಮಲ್ಲಿ ಆ ತರ ಚೇರ್ ಇಲ್ಲ. ಸೊ ಈ ತರ ಚೇರ್ಗೆ ಹಾಕೊಳ್ಳಿ. ಹಾಕೊಂಡಾದಾಗ ಫ್ಯಾನ್ ನೇರವಾಗಿ ಈ ಚೇರ್ನ ಇಡ್ಬೇಕು. ಫ್ಯಾನ್ ಎಲ್ಲಿದೆ ಅದು ನೇರವಾಗಿ ಈ ಚೇರ್ನ ಇಡಬೇಕು. ಇಟ್ಟಾಗ ಏನಾಗುತ್ತೆ, ಈ ಇದ್ರಲ್ಲಿರೋ ಏನದು ಕೂಲ್ ಅಂಶ, ಏನದು ಕೋಲ್ಡ್ ಏನಿರುತ್ತೆ, ಸೊ ಆ ಕೋಲ್ಡ್ ಅಂಶ ಮನೆ ತುಂಬಾ ಸ್ಪ್ರೆಡ್ ಆಗುತ್ತೆ. ಅವಾಗ ನಮ್ಗೆ ಮನೆ ಎಲ್ಲ ಕೂಲ್ ಅನ್ಸುತ್ತೆ. ಸೊ ಆಲ್ಮೋಸ್ಟ್ ನಾವು ಒಂದು 2-3 ಅವರ್ಸ್ ಆದ್ರೂ
ಶೆಕೆಯಿಂದ ಆರಾಮಾಗಿ ನಿದ್ದೆ ಮಾಡ್ಬೋದು. ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿದ್ದು. ಸೊ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ತುಂಬಾ ವರ್ಕ್ ಆಯ್ತು. ತುಂಬಾ ನನಗೆ ಅದು ಆ ಐಡಿಯಾ ತುಂಬಾ ಇಷ್ಟ ಆಯ್ತು. ಸೊ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಎ ಸಿ ಎಲ್ಲ ಹಾಕಿಸ್ಕೊಳಕ್ ಆಗಲ್ಲ. ಆಗಲ್ಲ ಅಂತ ಏನಿಲ್ಲ, ಬಟ್ ನೆಸೆಸಿಟಿ ಇಲ್ಲ. ಸೊ ಈಗ ಈಗ 1.5 month ಇಂದ ಈ ಬಿಸಿಲನ್ನ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಸೊ ಇದಕ್ಕೆ ಏನಪ್ಪಾ ಮಾಡೋದು, ಇಷ್ಟೊಂದು ಶೆಕೆ ಅನ್ಕೊಂಡು ತಲೆ ಕೆಡ್ಸ್ಕೊಂಡಿದ್ದೆ. ಸೊ ನಮ್ಮನೆ ಮುಂದೆ ಹಾವು ಕಾಟ. ಸೊ ಹಾಗಾಗಿ ಕಿಟಕಿನೂ ಓಪನ್ ಮಾಡ್ಕೊಂಡಿರಕ್ಕಾಗಲ್ಲ. ಆಕ್ಚುಲಿ ಏನ್ ಮಾಡೋದು ಈ ಬಿಸಿ ಗಾಳಿಗೆ. ಆಕ್ಚುಲಿ ಫ್ಯಾನ್ ಆನ್ ಮಾಡಿ ಎರಡೆರಡು ಮೂರ್ ಫ್ಯಾನ್ ಆನ್ ಮಾಡ್ಕೊಂಡ್ರು ಯಾಕೆ ಇಷ್ಟೊಂದು ಶೆಕೆ ಆಗ್ತಿದೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಎಷ್ಟೋ ಸಲ ನನ್ನ ಮಕ್ಕಳು ಬಟ್ಟೆ ಬಿಚ್ಚಿ ಮಲ್ಕೊಂಡಿದ್ದಾರೆ. ಅವ ಅಷ್ಟು ಶೆಕೆ ಆಗ್ತಿತ್ತು. ಬಟ್ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ಒಂದು ಐಡಿಯಾ ಯಾರು ಹಾಕಿದ್ದೋ ಗೊತ್ತಿಲ್ಲ. ಅವ್ರಿಗೆ ತುಂಬಾ 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 ಧನ್ಯವಾದಗಳು. ಏಕೆಂದ್ರೆ ನನಗೆ ಅದು ಈ ಐಡಿಯಾ ತುಂಬಾ ಇಷ್ಟ ಆಯ್ತು. ನೋಡಿದ ತಕ್ಷಣ ಅಟ್ ಅ ಟೈಮ್ ನೈಟ್ ನಾನು ಅದನ್ನ ಟ್ರೈ ಮಾಡಿದ್ದೀನಿ. ಸೊ ತುಂಬಾ ಯೂಸ್ಫುಲ್ ಇದೆ ಇದು. ಆಲ್ಮೋಸ್ಟ್ ಅರ್ಲಿ ಮಾರ್ನಿಂಗ್ ತನಕ, ಸ್ವಲ್ಪ ಅರ್ಲಿ ಮಾರ್ನಿಂಗ್ ಗಿಂತ ಮುಂಚೆ ತುಂಬಾ ಶೆಕೆ ಇರುತ್ತೆ. ಆಫ್ಟರ್ 3 o'clock ಮೇಲೆ ಸ್ವಲ್ಪ ಶೆಕೆ ಕಡಿಮೆ ಆಗಿರುತ್ತೆ. ಸೊ ಆ ಟೈಮಲ್ಲಿ ತುಂಬಾ ಡಿಸ್ಟರ್ಬೆನ್ಸು, ನಿದ್ದೆ ಇಲ್ಲ, ಹಾಗೆ ಹೀಗೆ. ಸೊ ಇದನ್ನ ಟ್ರೈ ಮಾಡಿದೆ. ತುಂಬಾ ಈ ಐಡಿಯಾ ತುಂಬಾ ಇಷ್ಟ ಆಯ್ತು. ಸೊ ನೀವು ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಐಡಿಯಾ ನನಗೆ ತುಂಬಾ ಇಷ್ಟ ಆಯ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಷಣ್ವಿದ್ಯಾ ಯೂಟ್ಯೂಬ್ ಚಾನಲ್ ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ತುಂಬಾ ತುಂಬಾ ಧನ್ಯವಾದಗಳು ನನ್ನ ವಿಡಿಯೋ ನೋಡಿದ್ದಕ್ಕೆ. ಬಾಯ್ ಬಾಯ್.